ಆರಾಧನೆ ಮೂಲಕ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೃಪ್ತಿ ಕಾಣಲು ಸಾಧ್ಯ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಅವರು ಒಡಿಯೂರು ರಥೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ಧರ್ಮಸಭೆಯಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿದರು. ಆಧ್ಯಾತ್ಮಿಕ ಬೆಳಕಿನಿಂದ ಮಾತ್ರ ರಾಷ್ಟ್ರ ಬೆಳಗಲು ಸಾಧ್ಯ. ಧರ್ಮದ ಬಗ್ಗೆ ಮನೆಯಿಂದ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಲಿ. ಜೀವನ ರಥ ಎಳೆಯುವುದು ಸುಲಭವಲ್ಲ. ಅದಕ್ಕೆ ದೈವಿ ಕೃಪೆ ಬೇಕು ಎಂದು ಸ್ವಾಮೀಜಿ ಹೇಳಿದರು. ರಥವನ್ನು ಎಳೆಯಲಿಕ್ಕೆ ಹಲವಾರು ಜನ ಸೇರ್ತಾರೆ. ನಮ್ಮಲ್ಲಿ ತುಳುವಲ್ಲಿ ಉಂಟು, ಬಳ್ಳು ಕೈ ಕೊರ್ಪಣೆ ಅಂತ, ತೀರದ ಬಳ್ಳು ಕೈ ಕೊರ್ನೆ ಅಂತ. ಕೆಲವೊಂದು ವಿಚಾರ ಉಂಟು. ಕೈ ಕೊರ್ನೆ ಅಂದರೆ ಸೋಲಿಸಿದ್ದಾನೆ ಅಂತ ಇನ್ನೊಂದು ಅರ್ಥವು ಉಂಟು. ಕೈ ಕೊರಿಯೇ ಈಗ ಕೈ ಕೊರಿಯೇ ಮಾರಾಯ ಅಂದರೆ ಏನು ಕೈ ಎತ್ತಿದ ಅಂತ ಏನಿಲ್ಲ ಅಂತ ಅದರಲ್ಲಿ. ಆದ್ದರಿಂದ ಆ ರಥವನ್ನು ಎಳಿಲಿಕ್ಕೆ ಎಲ್ಲರೂ ದೇವರ ರಥವನ್ನು ಎಳಿಲಿಕ್ಕೆ, ಯಾಕಂದರೆ ಗರ್ಭಗುಡಿಯಿಂದ ಉತ್ಸವ ಮೂರ್ತಿಯಾಗಿ ಹೊರಗೆ ಬಂದಂಥ ದೇವರು ನಮ್ಮ ಮನೆ ಕಡೆಗೆ ಬರುವಾಗೆಲ್ಲ ನಾವು ಸಂಭ್ರಮದಿಂದ ನೋಡಬೇಕಲ್ವಾ. ಅದಕ್ಕೆ ರಥದಲ್ಲಿ ದೇವರು ನಮ್ಮ ಹತ್ತಿರ ಬರುವಾಗ, ಹೊರಗಡೆ ಬರುವಾಗ ನಾವೆಲ್ಲ ಸ್ವಾಗತಿಸಬೇಕಲ್ವಾ. ಹಾಗಾಗಿ ಈ ರಥವನ್ನು, ದೇವರ ರಥವನ್ನು ಎಳಿಲಿಕ್ಕೆ ಎಷ್ಟೋ ಜನ ಬರ್ತಾರೆ. ಆದರೆ ನಮ್ಮ ಜೀವನ ರಥವನ್ನು ಎಳಿಲಿಕ್ಕೆ ಯಾರೂ ಬರುವುದಿಲ್ಲ. ಒಳಗೆ ಒಬ್ಬ ಇರುವಾಗ ನಮಗೆ ಸ್ಥಾನವನ್ನೆಲ್ಲ ಕೊಡ್ತಾರೆ ಬಿಡಿ. ಆದರೆ ಒಳಗಿನವ ಎದ್ದು ಹೋದರೆ ಯಾರು ಏನು ಸಿಕ್ಕುವ ಹಾಗೆ ಇಲ್ಲ. ಆದರೆ ಅದನ್ನು ಮುಟ್ಟಿದರೂ ಸ್ನಾನ ಮಾಡಬೇಕು, ಅದನ್ನು ಮುಟ್ಟಿದರೆ ಸ್ನಾನ ಮಾಡಬೇಕು. ಅದಕ್ಕೆ ಮತ್ತೆ ಹೆಸರು ಬರುವುದಿಲ್ಲ, ಅದು ಇದು ಅಂತ ಹೇಳ್ತಾರೆ. ಅದನ್ನು ಒಮ್ಮೆ ಕೊಂಡೋಗಿ ಮಾಡಿದರೆ. ಆದರೆ ಒಳಗಿರುವಂಥ ಭಗವಂತ ಒಬ್ಬನಿರುವಾಗ, ಅವನನ್ನು ಆ ಎಚ್ಚರದಲ್ಲಿ ಇರುವಾಗ ನಾವು ನಮ್ಮ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕು. ಈಗೆಲ್ಲ ಸಮಾಜವನ್ನೊಮ್ಮೆ ನಾವು ನೋಡುವುದು. ಕೃತಯುಗ ಅಂತ ಮೊದಲಿತ್ತು. ಕೃತಯುಗದಲ್ಲಿ ಹೇಗಿತ್ತು? ಅಲ್ಲಿಯೂ ರಾಕ್ಷಸರು ದೇವರುಗಳು ಯುದ್ಧ ಆಗ್ತಾ ಇತ್ತು. ಇನ್ನು ಯಕ್ಷಗಾನ ನಡೆದಿತ್ತು, ನಾನು ನೋಡಿದ್ದೇನೆ. ಛಾಯಾ ಆನಂದನ ಅಂತ ಒಳ್ಳೆ ನಮ್ಮ ಭಾಗವತಿಯರೇ ಒಂದು ಅವರಿಗೊಂದು ಚಪ್ಪಾಳೆ ಹಾಕಿ, ಒಂದು ಚಪ್ಪಾಳೆ ದೇಶ ವಿದೇಶದಲ್ಲಿ ನಮ್ಮ ಯಕ್ಷಗಾನವನ್ನು ಕೊಂಡುವುದಂತ ಕೀರ್ತಿ ಅವರಿಗೆ ಸಲ್ಲಬೇಕು. ಸಾಧ್ವಿ ಶ್ರೀ ಮಾತಾನಂದಮಯ್ಯವರು ಆಶೀರ್ವಚನ ನೀಡಿ, ಆರಾಧನೆ ಮಾಡಿ, ದೇವಋಣ ಸೇವೆ ಮಾಡಿ, ಋಷಿ ಋಣ, ಪಿತೃಋಣ ಸಂದಾಯ ಮಾಡಿ ಋಣತ್ರಯ ಪೂರೈಸಿದಾಗ ಜೀವನ ಸಾರ್ಥಕ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಅವರು ದೇವರ ನಾಮ ಸಂಕೀರ್ತನೆಯನ್ನ ಹಾಡಿದ್ರು. ಜೀವನ ಪಂಪೇರುತ್ತಲೆ ಋಣತ್ರಯ ಅಂತ ಪಂಪೇರು, ದೇವಋಣ, ಪಿತೃಋಣ, ಋಷಿ ಋಣ ಅಂತ ಪಂಪೇರು. ದೇವಋಣ ನೆಂಚ ಸಂದಾಯ ಮಲ್ಪೊಲಿ ಎಂದು ಬಹುಶಃ ಇಲ್ಲಿ ಪೂಜೆ ಗುರುಗಳು ನಂಗೆ ಪಾತ ಅವಕಾಶ ಕೊಡ್ತೇನೆ. ಇನ್ನು ಈ ಕ್ಷೇತ್ರದ ಪಂಚಪರ್ವ ಆಪುಡು, ಆ ಪಂಚಪರ್ವದ ಮುಖಾಂತರ ಅತಣ ಬಿದೈಲ ನಮ್ಮ ಇಲ್ಲಲ್ಲ. ಆ ದೇವತಾ ಆರಾಧನೆಯನ್ನು ಮಲ್ಪನ ಮೂಲಕ ಅವು ಯಾಗ ಆದಪ್ಪು, ಜಪ ಆದಪ್ಪು, ಭಜನ ಸಂಕೀರ್ತನೆ ಆದಪ್ಪು, ಆ ಆರಾಧನೆ ಮಲ್ಪನ ಮುಖಾಂತರ ದೇವರನ್ನು ನಮ್ಮ ಸಂದಾಯ ಮಲ್ಪ. ನನ್ನಲ್ಲಿ ಋಷಿಋಣ ಅನ್ಪಲ್ಪ. ನಮ್ಮ ಋಷಿ ಮುನಿಗಳು ಕೊರ್ನಾಂಚಿನ ಸಂಸ್ಕೃತಿ ಆದಪ್ಪು. ಆ ಋಷಿಋಣ ಸಂದಾಯ ಹೆಚ್ಚ ಮಲ್ಪೊಲಿನ ಪಂಡ ನಮ್ಮ ಎದುರುಪ್ಪನಂಚಿನ ಗುರುಕುಲು ಅನ್ನ ಸೇವೆನ ಮುಖಾಂತರ ನಗು ಕೊಪ್ಪನಂಚಿನ ಮಲ್ಲ ಅವಕಾಶ. ಆ ಸೇವೆ ಮಲ್ಪನ ಮುಖಾಂತರ ಋಷಿಋಣಲ್ಲ ಸಂದಾಯ ಮಂತ್ಲೆ ಕಾಪುಡು. ನನ್ನ ಪಿತೃಋಣ ಅಂದು ನಂಗೆ ಜನ್ಮ ಕೊನ್ನಂಚಿನ ಅಪ್ಪೆಲ ಅಮ್ಮ ಇಲ್ಲ ಅದೆಲ್ಲ ಸೇವೆಯನ್ನು ಮಲ್ಪನ ಮುಖಾಂತರ ನಮ್ಮ ಎಡ್ಡೆಪ್ಪದ ಆ ಒಂಜಿ ವ್ಯವಸ್ಥೆಗೆ ಅಕಲು ಬೆರಿ ಸಾಯದು ತಾಂಕೊಂದು ಒಂಜಿ ಎಡ್ಡೆ ರೀತಿದ ಸಾಲಿನ ತೋಯ್ಪಾಯಿನ ಅಕಲ ಕಡೆತ ಕಾಲಡು ಅಕಲಿನ ಪೊರ್ಲುಡು ರೀತಿಡು ಆ ತೂಪನಂಚಿನ ಒಂಜಿ ವ್ಯವಸ್ಥೆ ಅವು ನಮ್ಮ ಕರ್ತವ್ಯ. ಮಾಡಿಲ ಶ್ರೀಧಾಮ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಯೋಗಿ ಕೌಸ್ತುಭ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಒಡೆಯನ ಊರು ಒಡಿಯೂರು ಎಂಬಂತೆ ದೀನರ ಕಣ್ಣೀರು ಒರೆಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಒಡಿಯೂರು ಸ್ವಾಮೀಜಿ ಮಾಡಿದ್ದಾರೆ. ಈ ಕ್ಷೇತ್ರ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಗುರುಗಳ ಸೇವೆಯ ಮೂಲಕ ಸಮಾಜ ಸೇವೆಯಲ್ಲಿ ಕೈ ಜೋಡಿಸೋಣ ಎಂದು ಹೇಳಿದರು. ನನ್ನ ಎತ್ತರದ ಮಲ್ಲ ಕೆಲಸ ಇಡೀ ಜಗತ್ತು ಇಡೀ
ರಾಮನಾಮ ತಾರಕಲ ಆಂಜನೇಯನ ದಿಶಕ್ತಿದ ಪ್ರಭಾವಲ ದತ್ತಾತ್ರೇಯನ ಮೈಮೇಲ ಈ ಮಣ್ಣಡಿ ಇಡೀ ಜಗತ್ತಿಗೂ ಕೊಲ್ಪುನಂಜನ ಸನ್ನಿವೇಶ ಭಾರಿ ಬೇಗ ಬರೋದು. ಒಂದು ಗುರುಕುಲ ಭಾರಿ ವರ್ಷದ ಕಲ್ಪನೆ ಉಂಟು. ಗುರುಕುಲೊಂದು ಪ್ರಾರಂಭ ಮನ್ಪನೆಗೆ ಮಂತಿನ ಕಲ್ಪನೆ ಇನ್ನಿಕೋಡದ ಕಲ್ಪನೆ ಅತ್ತೊಂದು ಆ ದತ್ತಾತ್ರೇಯ ಅವರ ಮನ್ಪರ ಬಿದ್ದಾಡ್ದೆ ಎಷ್ಟೋ ಜನ ಭಕ್ತರು ಎತ್ತರೆತ್ತರಿಗೆ ಏನಾದ್ರು ಹೋದೇರು ಒಡಿನ ಬತ್ತಿನಕ್ಕೂ ಎಷ್ಟೋ ಜನ ಎಡ್ಡಾಯ್ತಾರೆ ಕೃತಾರ್ಥರಾಗ್ತಾರೆ. ಎಷ್ಟೋ ಜನ ಪಂಗಡಿತಿನಕ್ಕೂ ಎಷ್ಟೆಷ್ಟೋ ಸಾಧನೆ ಮಂತಿನಕ್ಕೂ ಎಲ್ಲ ಮನಮನ ಸಾಧನೆಗೆ ಒಂದು ತಪೋಭೂಮಿ ಆಗ್ತದೆ. ಆಧ್ಯಾತ್ಮದ ದಿಶಕ್ತಿದ ಪ್ರಭಾವ ಆತ ಪ್ರಭಾವಿತವಾದವು ಐಟಲ ಒಂದು ವಿಶೇಷ ಒಂದು ಕ್ಷೇತ್ರಗಳು ನಮ್ಮ ಅರ್ಥಮಂತ ನೋಡು. ತುಳುನಾಡದ ನಮ್ಮ ಪುರಿಯರ್ಲ ತುಳುವೇರ ಅರ್ಥಮಂತ ನೋಡು. ಇನಿ ಒಂದೇ ಮಾತರಂ ಗುರುಕುಲು ಬರತ್ತೇನೆ ತುಳುಳು ನಿಖಲ ಕೈಟು ಪೂರ ಉಂಡು ಇನ್ನೇನು ನಿಖಲ ಇಲ್ಲಾಡ್ಬೋದು. ಜೋಕಳ ನಿಖಲು ಬಲಪಾದು ಗುರುಕುಲಲ್ಲಿ ಕಂತದ್ದು ಜೋಕುಲ ದರ್ಶನ ಮನ್ಪಾಲೆ ಜೋಕಲಿ ದರ್ಶನ ಮನ್ಪಾಲೆ ಗುರುಕುಲನ ಪದಕ ಮನಗವಿನ ಸಮರ್ಪಣ ಮನ್ಪಲೆ ಎನ್ಮನೆ ಪರಿಚಯದಳು ಒಂಜತ್ತು ಒಂದು ದಿನ ಈ ತುಳು ನಮ್ಮ ದೇಶದ ತುಳಿತ ಮಹಿಮೆ ತುಳಿತ ರಾಷ್ಟ್ರ ಪಂಪನ ಕೀರ್ತಿದ ಬೆಲೆ ಗುರುಕುಲನ ತಪಸ್ಸು ಏತೋ ವರ್ಷಗಳು ನಡ್ಕೊಂಡು ನಮ್ಮ ಅರ್ಥ ಮಾಡ್ಕೊಂಡು ನಮ್ಮ ಜೋಕಲಿಗೆ ಬನಾಡಾತಿನ ಅವಶ್ಯಕತೆ ಉಂಟು. ಜೋಕುಲು ಏತೋ ಧರ್ಮ ಶಿಕ್ಷಣ ಕೊರಪೇರು ಗ್ರಾಮಡು ಏತೋ ಭಜನಾ ಮಂದಿರಗಳು ದೇವಸ್ಥಾನಗಳು ಆ ಧರ್ಮ ಶಿಕ್ಷಣ ಕೊರಪನ ಪ್ರಯತ್ನ ಮಂತಿದ್ದೇನೆ. ಇದೇನು ಪೂರ ನಮ್ಮ ಅರ್ಥ ಮಂತ್ರಗಳು ಇಂಚಿನ ಒಂದು ಧರ್ಮಕ್ಷೇತ್ರದ ನಮ್ಮ ಪೂರೆಲ್ಲ ಪ್ರೀತಿ ಮಂತ್ರಿ ಮಾತ್ರ ನನಾಪುನ ಯೋಜನೆಗಳು ಸಾಕಾರ ನಮ್ಮ ಪೂರೆಲ್ಲ ಆರ್ನ ಬೆರೆಯೇ ಇರ್ತದೆ. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಮೊನಪ್ಪ ಭಂಡಾರಿ, ಉದ್ಯಮಿಗಳಾದ ಡಾಕ್ಟರ್ ಪಿವಿ ಶೆಟ್ಟಿ, ಶಶಿಧರ್ ಬಿ ಶೆಟ್ಟಿ ಬರೋಡ, ರಾಜೇಶ್ ಶೆಟ್ಟಿ, ರವಿನಾಥ್ ಬಿ ಶೆಟ್ಟಿ ಅಂಕಲೇಶ್ವರ, ವೈದ್ಯ ಸಾಹಿತಿ ಡಾಕ್ಟರ್ ಮುಳಿ ಮೋಹನ್ ಚುಂತಾರು, ಎರ್ಮಾಳು ಬಡ ವಿದ್ಯಾ ಪ್ರಬೋಧಿನಿ ಪ್ರೌಢಶಾಲೆ ಮತ್ತು ಜೂನಿಯರ್ ಕಾಲೇಜಿನ ಅಧ್ಯಕ್ಷರು ಆಗಿರುವ ನವಿ ಮುಂಬೈ ನಗರ ಪಾಲಿಕೆಯ ಸದಸ್ಯ ಸುರೇಶ್ ಜಿ ಶೆಟ್ಟಿ, ಅಂತಾರಾಷ್ಟ್ರೀಯ ತುಳುವ ಮಹಾಸಭೆ ಮುಂಬೈನ ಪ್ರಧಾನ ಸಂಚಾಲಕ ಮೋರ್ಲಾ ರತ್ನಾಕರ್ ಶೆಟ್ಟಿ, ರವಿನಾಥ್ ವಿ ಶೆಟ್ಟಿ ಅಂಕಲೇಶ್ವರ, ಕೊಲ್ಲಂನ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಜಿತ್ ಕುಮಾರ್ ಪಂದಳಂ, ಪಟ್ಲ ಯಕ್ಷಧ್ರುವ ಫೌಂಡೇಶನ್ನ ಸ್ಥಾಪಕ ಪಟ್ಲ ಸತೀಶ್ ಶೆಟ್ಟಿ ವಿಶೇಷ ಆಹ್ವಾನಿತರಾಗಿದ್ದರು. ಆರೋಗ್ಯ, ಶಿಕ್ಷಣ, ಮನೆ ನಿರ್ಮಾಣ, ಗೋಶಾಲೆಗಳು, ಭಜನಾ ಮಂಡಳಿಗಳು, ಶಾಲೆಗಳು, ರುದ್ರಭೂಮಿ ಒಳಗೊಂಡಂತೆ 135 ಮಂದಿಗೆ 12,77,000ಕ್ಕೂ ಅಧಿಕ ನೆರವು ವಿತರಿಸಲಾಯಿತು. ಪ್ರಾಯೋಜಕರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಒಡಿಯೂರು ಶ್ರೀ ಗುರುದೇವ ವಿದ್ಯಾಪೀಠದ ಮುಖ್ಯ ಶಿಕ್ಷಕಿ ರೇಣುಕಾ ಎಸ್ರೈ ಆಶಯ ಗೀತೆ ಹಾಡಿದ್ರು. ಪ್ರಕಾಶ್ ಕೆ ಶೆಟ್ಟಿ ಪೇಟೆಮನೆ ಸ್ವಾಗತಿಸಿದ್ರು. ಗ್ರಾಮಾಭಿವೃದ್ಧಿ ಯೋಜನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾತೇಶ್ ಭಂಡಾರಿ ವಂದಿಸಿದ್ರು. ರಥೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ವಿಟ್ಲ ಕಾರ್ಯಕ್ರಮ ನಿರೂಪಿಸಿದ್ರು. ಸಭಾ ಕಾರ್ಯಕ್ರಮದ ಮೊದಲು ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದಲ್ಲಿ ದತ್ತಾಂಜನೇಯ ದೇವರಿಗೆ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯ ಅವರ ಪೌರೋಹಿತ್ಯದಲ್ಲಿ ಬ್ರಹ್ಮ ಕಲಶಾಭಿಷೇಕ ಜರುಗಿತು. ಬಳಿಕ ಸ್ವಯಂಭೂ ನಾಗರಾಜ ಸನ್ನಿಧಿಯಲ್ಲಿ ನಾಗತಂಬಿಲ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ಸಭಾ ಕಾರ್ಯಕ್ರಮದ ಅನಂತರ ಆಗಮ ಪೆರ್ಲಾ ಮತ್ತು ಬಳಗದವರಿಂದ ಶಾಸ್ತ್ರೀಯ ಸಂಗೀತ ನಡೆಯಿತು. ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದಲ್ಲಿ ಪ್ರಾತಃ ಕಾಲ ದತ್ತಾಂಜನೇಯ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ಜರುಗಿತು. ಸ್ವಯಂಭೂ ನಾಗರಾಜ ಸನ್ನಿಧಿಯಲ್ಲಿ ನಾಗತಂಬಿಲ ಅನಂತರ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.